ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಿಮಗಾಗಿ ಇವತ್ತು ಕೆಲವೊಂದು ಬ್ಯೂಟಿಫುಲ್ ಯೂಸ್ಫುಲ್ ಟಿಪ್ಸ್ಗಳನ್ನ ತಂದಿದ್ದೀನಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಗೈಸ್, ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಯಾವ ಟಿಪ್ಸ್ ನಿಮಗೆ ಇಷ್ಟ ಆಗ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮೊದಲಿಗೆ ನೀವು ವೇಸ್ಟ್ ಅಂತ ಹೇಳಿ ಬಿಸಾಕೋ ಒಂದು ಟ್ಯಾಬ್ಲೆಟ್ ಕವರನ್ನು ತೆಗೆದುಕೊಳ್ಳಿ. ಸೊ ಅದಕ್ಕೆ ನೀವು ಬ್ಲ್ಯಾಕ್ ಕಲರ್ ಆಗಿರುವಂತಹ ಶೀಟು ಯಾವುದಾದ್ರೂ ಆಗಿರಬಹುದು, ಆ ಶೀಟನ್ನು ತೆಗೆದುಕೊಂಡು ಒಂದು ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಅದರೊಳಗಡೆ ಹಾಕಿ ಅದ್ರ ಮೇಲೆ ನೀವು ಗಮ್ಮನ್ನು ಹಾಕಿ ಒಂದು ಪೇಪರನ್ನು ಅಂಟಿಸ್ಬಿಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ. ಸೊ ಇವಾಗ ನಿಮಗೆ ಅದು ಏನಾಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಒಂದು ಕಣ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನು ನಾವು ಗೂಗಲ್ ಐ ಅಂತ ಹೇಳಿ ಕರಿತೀವಿ. ನಾವೇನಾದರೂ ಮಕ್ಕಳು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಏನಾದ್ರು ಮಾಡ್ತಾ ಇದ್ದಾರೆ, ಡಾಲ್ಗಳೇನಾದ್ರು ಬಿಡಿಸಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ಇದನ್ನು ನೀವು ಆ ಕಣ್ಣಿನ ಭಾಗದಲ್ಲಿ ನೀವು ಅಣಿಸೋದ್ರಿಂದ ಇದು ಒಂದು ಗೂಗಲ್ ಐ ಆಗಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ನಿಮಗೆ ಬ್ಯೂಟಿಫುಲ್ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ ಇದನ್ನು. ಒಲೆ ಮೇಲೆ ಒಂದು ತವವನ್ನು ಇಟ್ಕೊಂಡು, ಕಬ್ಬಿಣದಾಗಿರ್ಬೋದು, ದೋಸೆ ಹಂಚು ಬಳಪದ ಕಲ್ಲು ಬರ್ತಿತ್ತು ನೋಡಿ, ಅದಾಗಿರ್ಬೋದು, ನಾನ್ ಸ್ಟಿಕ್ ಯಾವುದಾದ್ರೂ ಸರಿ. ಒಲೆ ಮೇಲೆ ಒಂದು ತವವನ್ನು ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಶ್ಯಾಂಪೂವನ್ನು ಹಾಕ್ಕೊಳ್ಳಿ. ಶ್ಯಾಂಪೂವನ್ನು ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನೋಡಿ, ನಿಮಗೆ ಬಿಸಿ ಬಿಸಿಯಾಗಿ ಅದಿರುವಾಗ ಹೇಗಾಗುತ್ತೆ, ಒಂದು ರೀತಿ ನಿಮಗೆ ನೊರೆ ಥರ ಬಂದು ಬಾಯ್ಲ್ ಆಗ್ತಿರೋದು ಕಾಣಿಸ್ತಾ ಇದೆ. ಇವಾಗ ನೀವು ಮನೆಯಲ್ಲಿ ಬಳಸುವಂತಹ ಒಂದು ಸಿಲ್ವರ್ ನಾರನ್ನು ತೆಗೆದುಕೊಂಡು ಚೆನ್ನಾಗಿ ಉಜ್ಕೊಳ್ಳಿ. ಸೊ ಇದನ್ನು ನಾನು ವಾಶ್ ಮಾಡ್ಕೊಬಂದು ತೋರಿಸ್ತೀನಿ ಎಷ್ಟು ನೀಟಾಗಿದೆ ಅಂತ ಹೇಳಿ. ಸೊ ಈ ರೀತಿ ಮಾಡೋದ್ರಿಂದ ದೋಸೆ ಹಂಚಲ್ಲಿ ಸೈಡೆಲ್ಲ ಅಂಟಿರುವಂತಹ ಗಲೀಜೆಲ್ಲ ಹೋಗುತ್ತೆ. ಜೊತೆಗೆ ದೋಸೆ ಏನಾದರೂ ಹೇಳ್ತಾ ಇಲ್ಲ, ಕಿತ್ತು ಹೋಗ್ತಾ ಇದೆ, ಸರಿ ಬರ್ತಾ ಇಲ್ಲ ಅಂತ ಏನಾದರೂ ಇದ್ದರೆ ಈ ರೀತಿ ಮಾಡೋದ್ರಿಂದ ದೋಸೆಗಳು ತುಂಬಾ ಚೆನ್ನಾಗಿ ಹೇಳ್ತವೆ. ನೆಕ್ಸ್ಟ್ ವಾಶ್ ಮಾಡ್ಕೊಂಡ್ಮೇಲೆ ನೀವು ಈರುಳ್ಳಿಯಿಂದ ನೀವು ಎಣ್ಣೆಯನ್ನು ಅಪ್ಲೈ ಮಾಡಿಬಿಟ್ಬಿಡಿ. ಸೊ ನೀವು ಮನೆಯಲ್ಲಿ ಬಳಸುವಾಗ ಈರುಳ್ಳಿಯಿಂದನೇ ಆಯಿಲನ್ನು ಅಪ್ಲೈ ಮಾಡಿದರೆ ದೋಸೆ ಹಂಚು ತುಂಬಾ ಚೆನ್ನಾಗಿರುತ್ತೆ. ದೋಸೆಗಳು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ದೋಸೆನೂ ಕೂಡ ನೀಟಾಗಿ ಎದ್ದು ಬರುತ್ತೆ. ಸೊ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಾವಂತೂ ಟೀ ಮಾಡೇ ಮಾಡ್ತೀವಿ. ಸೊ ಟೀಯನ್ನು ಮಾಡ್ತೀವಿ, ಬಟ್ ರುಚಿಯಾಗಿ ಒಂದು ಟೇಸ್ಟಿ ಹೋಟೆಲಲ್ಲಿ ಬರುವಂತಹ ಒಂದು ರುಚಿ ನಮಗೆ ಬೇಕು ಅಂತ ಹೇಳಿದರೆ ಒಂದು ಪಿಂಚಷ್ಟು ಶುಂಠಿಯನ್ನು ನೀವು ಅದಕ್ಕೆ ಜಜ್ಜಿ ಹಾಕಿ ರಸ ಬಿಡೋವರೆಗೂ ಚೆನ್ನಾಗಿ ಕುದಿಸಿ ನೀವು ಈ ರೀತಿಯಾಗಿ ಟೀ ಮಾಡೋದ್ರಿಂದ ಟೀಯ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಟೀ ಇಷ್ಟ ಇಲ್ಲ ಅಂತ ಹೇಳ್ತಾರೆ, ಸೊ ನೀವು ಈ ರೀತಿಯಾಗಿ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಸೊ ಮನೆಯಲ್ಲಿ ಒಂದು ಸಲ ನೀವು ಈ ಥರ ಟ್ರೈ ಮಾಡಿ. ನಾನಿಲ್ಲಿ ಒಂದು ವೈಟ್ ಬನಿಯನನ್ನು ತೆಗೆದುಕೊಂಡಿದ್ದೀನಿ. ಬನಿಯನ ಮೇಲೆ ನಾನು ಒಂದು ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಬಿಳಿ ಬಟ್ಟೆಗಳ ಮೇಲೆ ಏನಾದರೂ ಆಯಿಲ್ ಏನಾದ್ರು ಬಿದ್ದಿತ್ತು ಅಂತ ಹೇಳಿದರೆ ಸೊ ನೀವು ಅದನ್ನು ಈಸಿಯಾಗಿಯೇ ರಿಮೂವ್ ಮಾಡ್ಬೋದು. ಆಯಿಲ್ ಬಿದ್ದಂತಹ ಜಾಗಕ್ಕೆ ನೀವು ಮನೆಯಲ್ಲಿ ಬಳಸುವಂತಹ ಟಾಲ್ಕಮ್ ಪೌಡರ್ ಯಾವುದಾದ್ರೂ ಆಗಿರಬಹುದು, ಆ ಪೌಡರನ್ನು ಹಾಕ್ಕೊಳ್ಳಿ. ಅಥವಾ ಡೇಟ್ ಎಕ್ಸ್ಪೈರ್ಡ್ ಆಗಿರುತ್ತಲ್ವ, ಅದನ್ನು ಬಿಸಾಕೋದು ಬೇಡ, ಆ ಒಂದು ಪೌಡರನ್ನು ಈ ರೀತಿಯಾಗಿ ನೀವು ಬಳಸ್ಕೊಳ್ಳಿ. ನೆಕ್ಸ್ಟು ಆ ಆಯಿಲ್ ಮೇಲೆ ಪೌಡರನ್ನ ಅಪ್ಲೈ ಮಾಡಿ. ನೆಕ್ಸ್ಟ್ ನೀವೇ ನೋಡ್ತಾ ಇರ್ಬೋದು, ಅಲ್ಲಿರುವಂತಹ ಆಯಿಲೆಲ್ಲ ಈ ಪೌಡರ್ ಅಬ್ಸರ್ವ್ ಮಾಡ್ತಾ ಇದೆ, ಪೂರ್ತಿಯಾಗಿ ಹೀರ್ಕೊಂಡ್ಬಿಡುತ್ತೆ ಈ ಪೌಡರನ್ನು ಹಾಕಿ ರಬ್ ಮಾಡೋದ್ರಿಂದ. ನೆಕ್ಸ್ಟ್ ನೀವು ಈ ರೀತಿ ಮಾಡಿದ ಮೇಲೆ ಒಂದು ವೇಸ್ಟ್ ಟೂತ್ ಬ್ರಷ್ ಇರುತ್ತಲ್ವ, ಆ ಬ್ರಷನ್ನು ತೆಗೆದುಕೊಂಡು ನೀಟಾಗಿ ಒಂದು ಸಲ ಅದ್ರ ಮೇಲೆ ಬ್ರಷ್ ಮಾಡೋ ಹಂಗೆ ಮಾಡಿಬಿಡಿ. ಸೊ ಆಯಿಲೆಲ್ಲ ಕಂಪ್ಲೀಟಾಗಿ ಅಬ್ಸರ್ವ್ ಆದಮೇಲೆ ನೀವು ನೆಕ್ಸ್ಟ್ ನೀವು ಅದನ್ನ ವಾಶ್ ಮಾಡಿದರೆ ನೀಟಾಗಿ ಆಯಿಲ್ ಬಿದ್ದಿರುವಂತಹ ಜಾಗದಲ್ಲಿ ಆಯಿಲ್ದ ಕಲೆನೇ ಇರಲ್ಲ. ಸೊ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಅನಿಸ್ತು, ಇದು ನಿಮಗೆ ವರ್ಕ್ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡೋದಂತ ಹೇಳಿ ಮರಿಬೇಡಿ. ಎಲ್ಲರೂ ಮನೆಯಲ್ಲಿ ಅಂತೂ ಮ್ಯಾಚ್ ಬಾಕ್ಸ್ ಇದ್ದೇ ಇರುತ್ತೆ ಅಲ್ವಾ. ಈ ಒಂದು ಸೀಸನಲ್ಲಿ ಚಳಿಗಾಲ ಇರ್ಬೋದು ಅಥವಾ ಮಳೆಗಾಲ, ಇಂತಹ ಸಂದರ್ಭದಲ್ಲಿ ಮ್ಯಾಚ್ ಬಾಕ್ಸ್ ತುಂಬ ತೇವ ಏನಾದರೂ ಆಗಿದ್ದರೆ ನಾವು ಅದರಿಂದ ಬೆಂಕಿಯನ್ನು ಕಚ್ಚೋಕ್ಕಾಗಲ್ಲ. ಸೊ ಈ ರೀತಿ ಗೀರುವಾಗಲೂ ಅದು ಕೆಲವೊಂದ್ಸಲಿ ಕತ್ತಲ್ಲ. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿ ಬಳಸುವಂತಹ ಅಕ್ಕಿ ಯಾವುದಾದ್ರೂ ಆಗಿರ್ಬೋದು, ಅಕ್ಕಿಯನ್ನು ಮ್ಯಾಚ್ ಬಾಕ್ಸ್ ಒಳಗೆ ಸ್ವಲ್ಪ ಹಾಕಿಬಿಡಿ. ಸೊ ಈ ರೀತಿ ಹಾಕಿರೋದ್ರಿಂದ ಮ್ಯಾಚ್ ಬಾಕ್ಸ್ ಏನಾದರೂ ತೇವ ಇದ್ದರೆ ತೇವವನ್ನು ಹೀರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ಮ್ಯಾಚ್ ಬಾಕ್ಸ್ ಕೂಡ ತುಂಬಾ ಸೇಫ್ಟಿ ಆಗಿರುತ್ತೆ. ಒಂದ್ಸಲ ನೀವು ಈ ಟಿಪ್ಸ್ ಟ್ರೈ ಮಾಡಿ. ಗೈಸ್, ವಿಡಿಯೋ ಇಷ್ಟ ಆಗಿದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿನ್ಸ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.